ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಲಾಗ್ಸ್ಗೆ. ಇವತ್ತಿನ ವಿಡಿಯೋ ನಿಮಗೆ ಪಾರ್ಟ್ 3 ಆಗಿ ಅಪ್ಲೋಡ್ ಆಗಿರುತ್ತೆ. ನಾವು ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ತುಂಬ ಆಸೆ. ಏನಕ್ಕೆ ಅಂದರೆ ನಾನು ಇಲ್ಲೊಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಅದು ಈಡೇರಿದ ಮೇಲೆ ನಾನು ಬರ್ತೀನಿ ತಾಯಿ ಅಂತ ಹೇಳಿಬಿಟ್ಟು. ಅದು ಈಡೇರಿದ ನಂತರ 2 ವರ್ಷ 3 ತಿಂಗಳಿಗೆ ನಾನು ದಾನಮ್ಮ ದೇವಿ ದೇವಸ್ಥಾನ ದರ್ಶನ ಮಾಡೋಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಾಯಿತು ದರ್ಶನ. ಈ ದೇವಸ್ಥಾನದಲ್ಲಿ 3 ಸರಿ ಪೂಜೆ ಮಾಡ್ತಾರೆ. ಫಸ್ಟ್ ಪೂಜೆ ಆಗೋದು ಬೆಳಗಿನ ಜಾವ, ಅದು ಕನ್ಯೆಯಾಗಿ ಪೂಜೆ ಆಗಿರುತ್ತೆ. ಅದಾದ ನಂತರ ಮಧ್ಯಾಹ್ನ 12:30ಯಿಂದ 1 ಗಂಟೆಗೆ ಪೂಜೆ ಆಗುತ್ತೆ. ಆವಾಗ ತಾಯಿ ಸುಮಂಗಲಿಯಾಗಿ ಕಾಣ್ತಾಳೆ. ಅದಾದ ನಂತರ ರಾತ್ರಿ ಒಂದ್ಸರಿ ಪೂಜೆ ಆಗುತ್ತೆ. ಇಟ್ ಮೀನ್ಸ್ ಸಂಜೆ ಟೈಮಲ್ಲಿ ಸುಮಾರು 7 ಗಂಟೆ 6:30 ಸಮಯದಲ್ಲಿ. ಆಗ ತಾಯಿ ಮುದುಕಿಯಾಗಿ ನಮಗೆ ಕಾಣ್ತಾಳಂತೆ. ಇಲ್ಲಿನ ಪ್ರತೀತಿ ಹಾಗೂ ಇಲ್ಲಿನ ಒಂದು ಇದನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಾವು ಗರ್ಭಗುಡಿಗೆ ಎಂಟರ್ ಆದ್ವಿ. ಯಾವುದೇ ಥರ ವೀಡಿಯೋಸ್ ಫೋಟೋಸ್ ಅಲೋ ಇರಲಿಲ್ಲ. ಅದರಲ್ಲೂ ಕೂಡ ಕಳ್ತನದಲ್ಲಿ ವಿಡಿಯೋ ಮಾಡಿ ತಾಯಿಯ ಮಧ್ಯಾಹ್ನ ಹಾಗಂದರೆ ಸುಮಂಗಲಿಯಾಗಿ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದ್ವಿ. ಅದಾದ ನಂತರ ನಾವು ಹೊರಟಿದ್ದೆ ಕೂಡಲ ಸಂಗಮ ದೇವಸ್ಥಾನ ನೋಡಬೇಕು ಅಂತ. ಹೊಟ್ಟೆಗೂ ಸ್ವಲ್ಪ ದೇವ್ರನ್ನ ತೋರಿಸ್ಬೇಕು ಅಲ್ವಾ, ಅದಕ್ಕೂ ಮುಂಚೆ ನಾವು ಹೋಗಿದ್ದೆ ಸಂಗಮೇಶ್ವರ ಖಾನಾವಳಿಗೆ. ತುಂಬ ಚೆನ್ನಾಗಿತ್ತು ಊಟ. ರೊಟ್ಟಿ, ಚಪಾತಿ ಹಾಗೂ ಎಲ್ಲ ಥರ ಪಲ್ಯಗಳು, ಎಣ್ಗಾಯಿ, ಪಾಯಸ ಎಲ್ಲ ಕೊಟ್ಟಿದ್ರು. ಊಟನ ಹೊಟ್ಟೆ ತುಂಬ ಮುಗಿಸ್ಕೊಂಡು ಅದಾದ ಮೇಲೆ ನಾವು ಹೊರಟಿದ್ದೆ ಬಸವ ವೇದಿಕೆನ ನೋಡೋದಕ್ಕೆ. ಅಲ್ಲಿಂದ ನಾವು ಹೊರಟಿದ್ದೆ ಕೂಡಲ ಸಂಗಮ ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ತುಂಬ ಪ್ರಶಾಂತವಾಗಿ, ತುಂಬ ಸುಂದರವಾಗಿ ದೇವಸ್ಥಾನ ಕಾಣ್ತಾ ಇತ್ತು. ಸೊ ಇಲ್ಲಿನ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ನನಗೆ ಗೊತ್ತಿರೋ ಒಂದು ತುಣುಕನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರು ಇಲ್ಲಿ ಲಿಂಗೈಕ್ಯರಾದರು ಅನ್ನೋ ಒಂದು ಮಾಹಿತಿ. ಇಲ್ಲಿ ನೀರಿನ ನಡುವೆ ಹೋಗ್ಬಿಟ್ಟು ಅವರು ಲಿಂಗೈಕ್ಯರಾದರು. ಸೊ ಹಾಗಾಗಿ ಅವರ ದರ್ಶನನೂ ಕೂಡ ನೀರಿನ ಒಳಗೆ ಹೋಗ್ಬಿಟ್ಟು ನಾವು ದರ್ಶನ ಮಾಡಬೇಕು. ಆ ಥರ ಇಲ್ಲಿ ಟೆಂಪಲ್, ಅಂದರೆ ಈ ಟೆಂಪಲ್ನ ಒಂದು ಹಿಸ್ಟರಿ. ಒಳಗೆ ಎಂಟರ್ ಆದ ತಕ್ಷಣ ನಾವು ಹೋಗಿದ್ದೆ ಬೋಟಿಂಗಿಗೆ. ಯಾಕಂದರೆ ಬೋಟಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೋಟಿಂಗ್ ಒಳಗೆ ನಾವು ಬೇಗನೆ ಟಿಕೆಟ್ ತೊಗೊಂಡು ಕೂತ್ಕೊಂಡು ಬೋಟಿಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ಇದು ಶ್ರೀ ಸಂಗಮನಾಥ ದೇವಸ್ಥಾನ. ಇದು ಬಸವಣ್ಣನವರು ಲಿಂಗೈಕ್ಯರಾಗಿರುವಂತಹ ಸ್ಥಳ. ಈ ಸ್ಥಳದಲ್ಲಿ ಲಿಂಗು ಸ್ಥಾಪನೆ ಕೂಡ ಮಾಡಿ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ದರ್ಶನ. ಇದರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಟ್ರಿಪ್ಪನ್ನು ಕೂಡ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಹೊಸಪೇಟೆಗೆ. ಸೊ ಈ ಹೊಸಪೇಟೆಯಲ್ಲಿ ಫೇಮಸ್ ಆಗಿರುವಂಥದ್ದು ಟನಲ್ ಅಲ್ವಾ. ಸೊ ಆ ಟನಲ್ ಕೂಡ ಎಂಟರ್ ಆಗಿ ಅಲ್ಲಿನ ಒಂದು ಚಿಕ್ಕ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು, ಮಳೆ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಹೊಳೆಗಳೆಲ್ಲ ತುಂಬಿ ಹರಿತಾ ಇದೆ. ಹಾಗೆ ನಿಮ್ಮ ಪ್ರೀತಿನೂ ಕೂಡ ನನ್ನ ಮೇಲೆ ತುಂಬಿ ಹರಿಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.